ನಮಸ್ತೆ ಫ್ರೆಂಡ್ಸ್, ನಾನಿವತ್ತು ಟೊಮೆಟೊ ಚಕ್ಲಿಯನ್ನು ಮಾಡ್ತಾ ಇದ್ದೀನಿ. ನೀವು ನೋಡಿರ್ಬೋದು, ಮಾರ್ಕೆಟಲ್ಲಿ ತಿಂದಿರ್ಬೋದು. ಖಾರವಾಗಿ ಹುಳಿಯಾಗಿ ಉಪ್ಪಾಗೇ ಇರುತ್ತಲ್ವ, ಅದೇ ರೀತಿ ನಾವು ಮನೆಯಲ್ಲೂ ಕೂಡ ನಾವು ಮಾಡ್ಬೋದು. ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ. ಇವತ್ತಿನ ವಿಡಿಯೋದಲ್ಲಿ ಟೊಮೆಟೊ ಚಕ್ಲಿ ಹೇಗೆ ಮಾಡ್ತೀನಿ ಅಂತ ನೀವೇ ನೋಡಿ, ಓಕೆನಾ. ಎಷ್ಟು ಚೆನ್ನಾಗಿ ಇರುತ್ತೆ ಗೊತ್ತಾ. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ತುಂಬಾ ಚೆನ್ನಾಗಿ ನಾವು ಮನೆಯಲ್ಲೇ ಆರೋಗ್ಯಕರವಾದ ಚಕ್ಲಿಯನ್ನು ಮಾಡ್ಕೋಬಹುದು. ನೀವು ಕೂಡ ಟ್ರೈ ಮಾಡಿ. ನಾನು ಹೇಗೆ ಮಾಡ್ತೀನಿ, ಏನೆಲ್ಲ ಹಾಕ್ತೀನಿ ಅಂತ ತೋರಿಸ್ತೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ, ಸೂಪರಾಗಿದೆ ಚಕ್ಲಿ ಅಂತೂ. ಹಾಗೆ ಒಂದಿಷ್ಟು ಹಿಟ್ಟನ್ನು ಮೊದಲೇ ರೆಡಿ ಮಾಡ್ಕೋಬೇಕು. ಒಂದು ತೋಪ್ ತೊಗೊಂಡಿದ್ದೀನಿ, ಹಿಟ್ಟು ಹಾಕ್ತಾಯಿದ್ದೀನಿ. ಅಕ್ಕಿ ಹಿಟ್ಟು ಅಂದರೆ 1 ಲೋಟ, ದೊಡ್ಡ ಗ್ಲಾಸಲ್ಲಿ 1 ಗ್ಲಾಸು ಅಕ್ಕಿ ತೊಗೊಂಡ್ರೆ ಅದರದ್ದು 1/4 ಲೋಟ ಆಗುವಷ್ಟು ಉದ್ದಿನಬೇಳೆ, ಹೆಸರು ಬೇಳೆ, ನಂತರ ಅವಲಕ್ಕಿ, ನಂತರ ಪುಟಾಣಿ, ಇವಿಷ್ಟು ಹಾಕಿ ಹಿಟ್ಟು ಮಾಡ್ಕೋಬೇಕು. ಇದೇ ಅದರದ್ದು ಪ್ರಮಾಣದಲ್ಲೇ ಇರುತ್ತೆ. ಆ ಹಿಟ್ಟು ರೆಡಿ ಇದೆ ಅಲ್ವಾ, ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಹಾಗೆ ಹಿಟ್ಟಿಗೂ ಕೂಡ ಕೆಲವೊಂದು ವಸ್ತುವನ್ನು ಹಾಕೋದಿದೆ. ಅಂದರೆ ಇದಕ್ಕೆ ಟೊಮೆಟೊ ಚಕ್ಲಿ ಅಂದಮೇಲೆ ಟೊಮೆಟೊ ಅಂತೂ ಹಾಕಲೇಬೇಕಲ್ವ. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಅಲ್ವಾ. ಹಾಗೆ ಟೊಮೆಟೊ ಜ್ಯೂಸನ್ನು ತೆಗೆಯೋಣ. ನನಗೆ ಇದ್ರದ್ದು ಟೊಮೆಟೊ ಪೇಸ್ಟ್ ಏನೂ ಬೇಡ, ಅದು ಚಕ್ಲಿ ಕೆಟ್ಟೋಗ್ಬಿಡತ್ತೆ. ಅದ್ರದ್ದು ನೀರಿನ ಅಂಶ ಅಷ್ಟೇ ಬೇಕು. ಅದಕ್ಕೆ ನಾನು ಇದನ್ನು ಒಂದು ಪುಷ್ ಅದರಿಂದ ನಾನು ಜ್ಯೂಸ್ ಅಷ್ಟೇ ತೆಗಿತೀನಿ. ಅದರಲ್ಲಿ ಹಾಕಿದಾಗ ನಮಗೆ ಅದ್ರದ್ದು ಜ್ಯೂಸ್ ಅಷ್ಟೇ ಸಿಗುತ್ತೆ, ಓಕೆನಾ. ಹಾಗೆ ಒಂದಿಷ್ಟು ಪೀಸ್ ಮಾಡಿ ಪುಷ್ ಚಾಫರಲ್ಲಿ ಹಾಕಬೇಕು. ಅದನ್ನು ನಾವು ಹೀಗೆ ಒತ್ತಿದ್ರೆ ನಮಗೆ ಯಾವ ರೀತಿಲಿ ಬೇಕು ಅದ್ರದ್ದು ನೀರು ನಮಗೆ ಸಿಕ್ಕಿಬಿಡತ್ತೆ ನೋಡಿ. ಈಗ ಚೆನ್ನಾಗಿರುತ್ತೆ ಇದು. ನಮಗೆ ಅಡುಗೆ ಮಾಡುವಾಗ ಇದನ್ನು ಇಟ್ಕೊಂಡ್ರೆ ಸಾಧಾರಣ ಎಲ್ಲದಕ್ಕೂ ಬರುತ್ತೆ. ಏನು ಕೋಸಂಬರಿ ಮಾಡುವಾಗ ಹೇಗೆಲ್ಲ ಯೂಸ್ ಆಗುತ್ತೆ ಅಲ್ವಾ. ಹಾಗೆ ನಾನು ಇದರಿಂದ ನೀರಷ್ಟೇ ತೆಗೆದು ಇಟ್ಕೊತೀನಿ. ಟೊಮೆಟೊ ಅಂದರೆ ಟೊಮೆಟೊ ಹಾಕಲೇಬೇಕು. ಅಂದರೆ ಹಿಟ್ಟನ್ನು ನೋಡಿ ನಮಗೆ ಎಷ್ಟು ದೊಡ್ಡ ಟೊಮೆಟೊ ಬೇಕು ನೋಡಿ ಹಾಕಬೇಕು. ತುಂಬ ದೊಡ್ಡ ಟೊಮೆಟೊ ಬೇಡ, ಹುಳಿ ಜಾಸ್ತಿನೂ ಆಗಬಾರ್ದು, ಆಯಿತಾ. ಈಗ ನೋಡಿ ಜ್ಯೂಸು ಕೂಡ ರೆಡಿ ಆಯಿತು. ಹಾಗೆ ಬರೀ ಟೊಮೆಟೊ ಒಂದೇ ಹಾಕಿದರೆ ಸಾಕಾಗತ್ತಾ, ಅದಕ್ಕೆ ಕೆಲವೊಂದು ವಸ್ತು ಕೂಡ ಹಾಕಬೇಕು. ಟೊಮೆಟೊ ಜ್ಯೂಸ್ ಸ್ವಲ್ಪ ಹಾಕಬೇಕು. ಅದರದ್ದು ಸ್ಮೆಲ್ಲು ಇರುತ್ತೆ, ಟೇಸ್ಟು ಕೂಡ ಇರುತ್ತೆ. ಹೆಂಗೆ ಬಂತು ನೋಡಿ. ಜ್ಯೂಸ್ ಅಷ್ಟೇ ಹಾಕ್ತೀನಿ. ಈ ತರಿ ಇದೆ ಅಲ್ವ, ಇದು ಯಾವುದು ಬೇಡ. ಯಾಕಂದರೆ ಇದು ಹಾಕಿದರೆ ನಮಗೆ ಚಕ್ಲಿ ಜಾಸ್ತಿ ದಿನ ಇಟ್ಕೊಳ್ಳಿಕ್ಕೆ ಬರಲ್ಲ. ಹಾಗೆ ಇದಕ್ಕೆ ಹಿಟ್ಟು ನಾದುವಾಗ ಕಲಿಸುವಾಗ ಬಿಸಿ ನೀರು ಬೇಕಾಗತ್ತೆ. ಬಿಸಿ ನೀರಿಂದ ಕಲಿಸಿದಾಗ ಏನಾಗುತ್ತೆ, ಅದು ಹಿಟ್ಟು ಸ್ಮೂತಾಗಿ ಬರುತ್ತೆ. ಹಾಗಾಗಿ ಬಿಸಿ ನೀರನ್ನು ನಾನು ಇಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಬಿಸಿ ನೀರನ್ನು ಹಾಕ್ತಾ ಕಲಿಸ್ಬೇಕು. ಚೆನ್ನಾಗಿ ನಾದ್ಕೋಬೇಕು ಇದನ್ನು. ಈ ಹಿಟ್ಟು ಚಕ್ಲಿ ಹಿಟ್ಟು ಅಂದರೆ ನಾವು ಹೇಗೆ ನಾದ್ತೀವಿ ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರನ್ನು ಹಾಕ್ತೀನಿ. 1 ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಸ್ವಲ್ಪ ಉಪ್ಪಾಗಿ ಖಾರವಾಗಿ ಬರಬೇಕಲ್ವ. ಹಾಗಾಗಿ ಇವಿಷ್ಟನ್ನು ಹಾಕಿ ಬಿಸಿ ನೀರಿಂದ ಚೆನ್ನಾಗಿ ಸರ್ರಿ ಕಲಿಸ್ಬೇಕು. ಎಲ್ಲೂ ಅದರದ್ದು ಹಿಟ್ಟೆಲ್ಲ ಒಂದು ಬದಿಗೆ ಕೂತ್ಕೊಳ್ಳೋದೆಲ್ಲ ಆಗಬಾರ್ದು. ನಾದಿ ಕಲಿಸ್ಬೇಕು. ಆವಾಗ ಅದು ಬಿಸಿ ನೀರಿಗೆ ತುಂಬ ಚೆನ್ನಾಗಿ ಹಿಟ್ಟು ರೆಡಿ ಆಗುತ್ತೆ. ತುಂಬ ಗಟ್ಟಿನೂ ಇರಬಾರ್ದು, ತುಂಬ ನೀರು ಇರಬಾರ್ದು. ಹಾಗೆ ಇದಕ್ಕೆ ಸ್ವಲ್ಪ ಕಲ್ಲರ್ ಹಾಕ್ತಾ ಇದ್ದೀನಿ. ಅಂದರೆ ಟೊಮೆಟೊ ಕಲ್ಲರ್ ಬರಬೇಕಲ್ವ. ಟೊಮೆಟೊ ಜ್ಯೂಸ್ ಹಾಕಿದರೆ ಅಷ್ಟೇನೂ ಕಲ್ಲರ್ ಬರಲ್ಲ, ಅದಕ್ಕೆ ಸ್ವಲ್ಪ ಹಾಕ್ತೀನಿ ನಾನು. ನಿಮ್ಗೆ ಬೇಕು ಅಂದರೆ ಹಾಕಿ, ಇಲ್ಲಾಂದರೆ ಇಲ್ಲ. ಕಲ್ಲರ್ಗೋಸ್ಕರನೂ ಹಾಕ್ತಾಯಿದ್ದೀನಿ. ಇದನ್ನು ನಾವು ಜಾಸ್ತಿ ಬಳಸೋದು ಒಳ್ಳೆಯದಲ್ಲ, ಈ ಫುಡ್ ಕಲ್ಲರು. ಯಾವಾಗಾದರೂ ಹೀಗೆ ಸ್ವಲ್ಪ ಬಳಸಬೇಕಷ್ಟೇ. ಯಾವಾಗಲೂ ಬಳಸ್ತಾ ಇರೋದು ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಆಯ್ತಲ್ವ. ಈ ರೀತಿ ಹಿಟ್ಟು ರೆಡಿ ಆಯಿತು ನೋಡಿ. ಚೆನ್ನಾಗಿ ನಾದ್ಕೊಂಡು ಕಲಿಸಿದ್ದೀನಿ. ತುಂಬ ಗಟ್ಟಿನೂ ಇಲ್ಲ, ತುಂಬ ತೆಳ್ಳಗೂ ಇಲ್ಲ. ಹಾಗೆ ಹಿಟ್ಟು ರೆಡಿ ಆಯಿತು. ಚಕ್ಲಿ ಹಿಟ್ಟಂತೂ ರೆಡಿ ಆಯಿತು. ಈಗ ಚಕ್ಲಿ ಮಾಡೋದು ನಮಗೆ ಯಾವ ರೀತಿಲಿ ಬೇಕು ನೋಡಿ, ಆ ರೀತಿಲಿ ನಾವು ಮಾಡ್ಬೋದು. ನಮಗೆ ದೊಡ್ಡ ಚಕ್ಲಿನೂ ಕೂಡ ಮಾಡ್ಬೋದು, ಚಕ್ಲಿ ಆಕಾರದಲ್ಲೂ ಮಾಡ್ಬೋದು. ಹಾಗೆ ಉದ್ದುದ್ದವಾಗಿ ಆ ಥರನೂ ಮಾಡ್ಬೋದು. ನಾನು 1-2 ರೀತಿ ತೋರಿಸ್ತೀನಿ. ಹಾಗೆ ಕೊಬ್ಬರಿ ಎಣ್ಣೆನ ಇಟ್ಕೊಂಡಿದ್ದೀನಿ. ಕೊಬ್ಬರಿ ಎಣ್ಣೆಯಿಂದ ನಾನು ಚಕ್ಲಿಯನ್ನು ಬೇಯಿಸ್ತಾ ಇದ್ದೀನಿ. ಯಾಕಂದರೆ ನಮ್ಮಲ್ಲಿ ಕೊಬ್ಬರಿ ಎಣ್ಣೆನೇ ತುಂಬ ಯೂಸ್ ಮಾಡೋದು.
ಹಾಗಾಗಿ ಚಕ್ಲಿಯನ್ನು ನಾನು ಕೊಬ್ಬರಿ ಎಣ್ಣೆಯಿಂದ ಮಾಡ್ತೀನಿ. ಎಣ್ಣೆ ಕಾದಿದೆ ಅಲ್ವಾ, ತುಂಬ ದೊಡ್ಡ ಫ್ಲೇಮು ಇಟ್ಕೋಬಾರ್ದು, ತುಂಬಾ ಕಾದಿರಬಾರ್ದು, ತುಂಬ ಚಿಕ್ಕದಾಗಿಯೂ ಕೂಡ ಇಟ್ಕೋಬಾರ್ದು, ಸರಿಯಾಗಿ ಕಾದಿರಬೇಕು. ಹಾಗೆ ಉದ್ದುದ್ದದಲ್ಲಿ ಬಿಡ್ತಾ ಇದ್ದೀನಿ ಚಕ್ಲಿಯನ್ನು. ಒಂದು ಸಲ ಉದ್ದದಲ್ಲಿ ಬಿಟ್ಟು ತೋರಿಸ್ತೀನಿ. ರೌಂಡು ಶೇಪಲ್ಲೂ ಕೂಡ ಚಿಕ್ಕದಾಗಿ ಮಾಡ್ಬೋದು, ಅದು ತುಂಬ ಚೆನ್ನಾಗಿರುತ್ತೆ. ಯಾವುದೇ ಆಗಿರಲಿ ಹಿಟ್ಟು ಮಾತ್ರ ತುಂಬ ಚೆನ್ನಾಗಿ ಬಂದಿರಬೇಕು, ಆವಾಗಲೇ ಅದು ಚಕ್ಲಿ ಅಂತ ಅನಿಸ್ಕೊಳ್ಳೋದು. ಇದು ಸ್ವಲ್ಪ ಕರ್ಕಾರಾಗಿ ಚೆನ್ನಾಗಿರುತ್ತೆ ಚಕ್ಲಿ. ಆಯಿತು, ಒಂದು ಉದ್ದುದ್ದದಲ್ಲಿ ಬಿಟ್ಟಿದ್ನಲ್ವ ಅದು ಆಯಿತು. ಈಗ ಇನ್ನೊಂದು ದೊಡ್ಡದಾದ ಚಕ್ಲಿ ಮಾಡಿ ತೋರಿಸ್ತೀನಿ, ಒಂದೇ ಒಂದು ದೊಡ್ಡದಾಗಿರೋದು. ನೋಡಿ ಹೆಂಗೆ ಬಂತಲ್ವಾ, ಸ್ವಲ್ಪ ಕಲ್ಲರು ಕೂಡ ಬಂದಿದೆ, ಟೊಮೆಟೊ ಕಲ್ಲರು. ನಿಮಗೆ ಈಗ ವಿಡಿಯೋದಲ್ಲಿ ತುಂಬ ಲೈಟ್ ಅನಿಸುತ್ತೆ, ಸ್ವಲ್ಪ ಹೊತ್ತು ಹೋಗಬೇಕು, ಅದು ಟೊಮೆಟೊ ಕಲ್ಲರಲ್ಲಿ ಕಾಣುತ್ತೆ. ನಿಮಗೆ ತುಂಬ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಕಲ್ಲರ್ ಹಾಕ್ಬೋದು, ತುಂಬ ಕಲ್ಲರ್ ಬರುತ್ತೆ. ಮಾರ್ಕೆಟಲ್ಲಿ ಹಾಗೆ ಇರುತ್ತೆ ಅಲ್ವಾ, ಅದರದ್ದು ನಮಗೆ ಒಳ್ಳೆಯದಲ್ಲ. ಆ ರೀತಿ ಕಲ್ಲರು ಇದ್ದು ಚಕ್ಕಲಿ ಎಲ್ಲ ತಿನ್ನೋದು ಒಳ್ಳೆಯದಲ್ಲ ಅಲ್ವಾ. ಆಯಿತು, ಈಗ ಇನ್ನೊಂದು ಬಿಡ್ತಾ ಇದ್ದೀನಿ ನೋಡಿ. ಒಂದೇ ಒಂದು ಚಕ್ಕಲಿ ದೊಡ್ಡದಾಗಿರೋದು, ಎಷ್ಟು ಚೆನ್ನಾಗಿ ಬರುತ್ತೆ ನೀವೇ ನೋಡಿ. ಈ ಹಿಟ್ಟು ನೋಡಿದರೆ ಗೊತ್ತಾಗತ್ತೆ, ಇಲ್ಲಿ ಚಕ್ಕಲಿ ಹಿಟ್ಟಿನ ಹದ ಚೆನ್ನಾಗಿದೆ ಅಂತ ಅರ್ಥ. ಎಲ್ಲೂ ಕಟ್ಟಾಗಲ್ಲ ಅಲ್ವಾ, ನೈಸಾದ ಹಿಟ್ಟು ರೆಡಿಯಾಗಿದೆ ಅಲ್ವಾ. ರೌಂಡ್ ಶೇಪಲ್ಲಿ ಬಿಡ್ತಾ ಇದ್ದೀನಿ. ದೊಡ್ಡದಾದ ಚಕ್ಕಲಿ ಇದು, ದೊಡ್ಡ ಫ್ಲೇಮು ಇಟ್ಕೋಬಾರ್ದು, ಅತಿ ಚಿಕ್ಕ ಫ್ಲೇಮು ಇಟ್ಕೋಬಾರ್ದು, ಸೀದೋಗುತ್ತೆ. ಸೀದೋಯ್ತು ಅಂದರೆ ಏನು, ಚಕ್ಕಲಿ ಟೇಸ್ಟೇ ಹೊರಟೋಗುತ್ತೆ ಅಲ್ವಾ. ಸೀದಲಿಕ್ಕೆ ಕೊಡಬಾರ್ದು. ನೋಡಿ ಎಷ್ಟು ದೊಡ್ಡ ಚಕ್ಕಲಿ ರೆಡಿ ಆಯಿತು. ಇದು ಒಬ್ರಿಗೆ ಕೊಟ್ಟರೆ ಅವರು 4 ದಿನ ಇಟ್ಕೊಂಡು ತಿಂತಾರೆ, ಅಷ್ಟು ದೊಡ್ಡದಾಗಿದೆ. ಹಾಗೆ ಇದನ್ನು ನಾವು ಕಟ್ ಮಾಡಿ ಕೂಡ ಇಡ್ಬೋದಲ್ವ. ಎಷ್ಟು ಚೆನ್ನಾಗಿ ಬಂತು ಅಲ್ವಾ ಟೊಮೆಟೊ ಚಕ್ಕಲಿ, ಸೂಪರಾಗಿ ಬಂತು. 1 ತಿಂಗಳೇ ಇಟ್ಟರೂ ಕೂಡ ಹಾಳಾಗಲ್ಲ, ಹಾಗಿದೆ. ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ.